ಊರಿಗೆ ಹೋಗ್ತಾ ಇದ್ದೀವಿ. ನಾಳೆ ನಾಗರಿದೆ. ಊರಲ್ಲಿ ಏನೇನೆಲ್ಲ ಆಗುತ್ತೆ. ಸೊ ನನಗೆ ಎಕ್ಸಾಮ್ ಇದೆ, ಮಂಗಳವಾರ ಸೆಮ್ಮಿ ಎಕ್ಸಾಮ್ ಶುರು ಆಗ್ತಿದೆ. ಸೊ ಗಾಡಿ ಫುಲ್ 100% ಮಾಡಿದ್ದೀನಿ. ಫುಲ್ಲು ತೊಳೆದು ಚಿಮ ಅಂತ ಹೊಳಿತೈತೆ ಗಾಡಿ. ನನ್ನ ತಮ್ಮಂಗೆ ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರ ಎಕ್ಸ್ಪೋನೆಂಟ್ ಡ್ರೀಮ್ಸ್ ಕನ್ನಡ. ಓಕೆ, ಇವತ್ತು ಸ್ಯಾಟರ್ಡೆ ಊರಿಗೆ ಹೋಗ್ತಾ ಇದ್ದೀವಿ. ನಾಳೆ ನಾಗರಿದೆ. ಈಗ ಟೈಮ್ ಬಂದುಬಿಟ್ಟು ಆಗಲೇ 3 ಗಂಟೆ ಆಗ್ತಾಯಿದೆ. ಸೊ ಒಂದು ಸ್ವಲ್ಪ ಹೊತ್ತು ಬಿಸಿಲು ಕಡಿಮೆ ಆದಮೇಲೆ ಹೋಗೋಣ ಅಂತ ಈಗ ಹೊರಡ್ತಾ ಇದ್ದೀವಿ. ಓಕೆನಾ, ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ನಾನು ಗಾಡಿ ಎತ್ಕೊಂಡು ಬರ್ತೀನಿ. ನನ್ನ ತಮ್ಮ ಮತ್ತು ನಮ್ಮಮ್ಮ ಈಗ ಬಸ್ಸಲ್ಲಿ ಬರ್ತಾರೆ. ನನ್ನ ಗಾಡಿಗೆ ಜಂಕ್ಷನ್ ಬಾಕ್ಸ್ ಬೇಕು ಚಾರ್ಜ್ ಹಾಕೋಕ್ಕೆ. ಊರಲ್ಲಿ ಮನೆಯಿಂದ ಈಚೆಗೆ ಎತ್ಕೊಬೇಕಲ್ಲ. ಸೊ ಅದಕ್ಕೆ ನಮ್ಮ ಅಕ್ಕನ ಮನೇಲಿ ಇದೆಯಂತೆ. ನಾನು ಮೊನ್ನೆ ತೊಗೊಂಡೋಗಿದ್ದು ಊರಿಗೆ ತಂದು ಎಲ್ಲೋ ಮನೇಲಿ ಇಕ್ಕಿದ್ದೀನಿ, ಸಿಗ್ತಾಯಿಲ್ಲ ಸದ್ಯಕ್ಕೆ. ಈಗ ಅವ್ರ ಮನೇಲಿ ಹೋಗಿ ಅದನ್ನ ಇಸ್ಕೊಂಡು ಬರಬೇಕು. ಬರೋಷ್ಟಲ್ಲಿ ಇವರು ರೆಡಿ ಆಗ್ತಾರೆ. ಸೊ ಹೋಗೋಣ, ಬನ್ನಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ನೋಡೋಣ ಊರಲ್ಲಿ ಏನೇನೆಲ್ಲ ಆಗುತ್ತೆ. ಸೊ ನನಗೆ ಎಕ್ಸಾಮ್ ಇದೆ, ಮಂಗಳವಾರ ಸೆಮ್ಮಿ ಎಕ್ಸಾಮ್ ಶುರು ಆಗ್ತಿದೆ. ಸೊ ಅದಕ್ಕೂ ಓದ್ಕೊಬೇಕು. ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಬೇಕು. ಸ್ವಲ್ಪ ಓದ್ಕೊಂಡು ಬೇಕು ಕಂಪಲ್ಸರಿ ಅದಂತೂ. ಓಕೆ, ನೋಡೋಣ. ಈ ಊರಿಗೆ ಹೋಗೋಣ, ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಗಾಡಿ ಫುಲ್ 100% ಮಾಡಿದ್ದೀನಿ. ಫುಲ್ಲು ತೊಳೆದು ಚಿಮ ಅಂತ ಹೊಳಿತೈತೆ ಗಾಡಿ. ನನ್ನ ತಮ್ಮನ ಕೈಲಿ ತೊಳೆಸಿದ್ದೀನಿ. ಈಗ ಸದ್ಯಕ್ಕೆ ಹೋಗೋಣ. ಈ ಸ್ಟೇಜಲ್ಲಿದೆ, ಅದು ಗೇಟ್ ಹೋಗುತ್ತೆ ಅಂತ ಗೊತ್ತು. ಈಗ ಸದ್ಯಕ್ಕೆ ಫಸ್ಟ್ ಹೋಗಿ ಜಂಕ್ಷನ್ ಬಾಕ್ಸ್ ಇಸ್ಕೊಂಡ್ಬರ್ಬೇಕು. ಸೊ ಓಕೆ, ಜಂಕ್ಷನ್ ಬಾಕ್ಸ್ ಇಸ್ಕೊಬೇಕು ಅಂದ್ಬಿಟ್ಟು ಈಗ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಇಸ್ಕೊಂಡು ಹೋಗ್ತಾ ಇರೋದು. ಟೈಮ್ ಬೇರೆ ಆಗೈತೆ, ಆಗಲೇ 3 ಗಂಟೆ. ಬಿಸಿಲು ಬೇರೆ ಚುರ ಅಂತೈತೆ. ಸೊ ಇಸ್ಕೊಂಡು ಮನೆಗೆ ಬಂದೆ. ನಾನು ಮನೆಗೆ ಬರೋಷ್ಟರಲ್ಲಿ ನನ್ನ ತಮ್ಮ ನಮ್ಮಮ್ಮ ಹಾಗೆ ರೆಡಿಯಾಗಿದ್ದರು. ಸೊ ಸೂರ್ಯ ಫುಲ್ಲು ಮಕ್ಕದ ಮೇಲೆಲ್ಲ ಟಾರ್ಚ್ ಹಾಕ್ದಂಗೆ ಆಗ್ತಿದ್ರು. ಸೊ ಬೇಗ ಬಂದು ನಾನು ಹೆಲ್ಮೆಟ್ನೆಲ್ಲ ಒರೆಸ್ಕೊಂಡು ಗಾಡಿ ಎತ್ಕೊಂಡು ಹೊರಡೋಣ ಅಂತ ಹೋಗ್ತಾಯಿದ್ದೀನಿ. ಓಕೆ, ಈಗ ಅವ್ರನ್ನೂ ಬಸ್ ಸ್ಟಾಪಿಗೆ ಬಿಡಬೇಕು. ಸೊ ಬಸ್ ಸ್ಟಾಪಿಗೆ ಬಿಟ್ಟು ಬಸ್ ಹತ್ತಿಸ್ಬಿಟ್ಟು ನಾನು ಸೀದಾ ಮಾಗಡಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಗೋಸ್ಕರ ಕಾಯ್ಕೊಂಡು ನಿಂತ್ಕೊಂಡಿದ್ದೆ. ಈ ಶಕ್ತಿ ಯೋಜನೆ ಮಾಡ್ಬಿಟ್ಟು ಹೆಣ್ಮಕ್ಳೇ ಜೋರಾಗ್ಬಿಟ್ಟಿರೋ ಬಸ್ಸಲ್ಲಿ ಫುಲ್ಲು ರಶ್ ಇತ್ತು. ಬೆಂಗಳೂರಿಂದ ಬಸ್ಸು ಇಳಿತಿದ್ರು, ಇಳಿಯೋಕ್ಕೂ ಬಿಡ್ಲಂಗೆ ಹತ್ತುತ್ತಿದ್ರು. ಅಲ್ಲಿಂದ ಸೀದಾ ಊರಿಗೆ ಬಂದೆ. ಊರಿಗೆ ಬಂದಮೇಲೆ ನಮ್ಮ ಆಂಟಿ ಒಂದು ಸ್ವಲ್ಪ ಕಾಫಿ ಗೀಫಿ ಮಾಡಿಕೊಟ್ರು. ಸೊ ಸ್ವಲ್ಪ ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಮಾಡಿಬಿಟ್ಟು ಸೊ ಹೊರಗಡೆ ಹೋಗಿ ಬರೋಣ. ಊರಿಗೆ ಬಂದರೆ ಸಂಜೆ ಸನ್ಸೆಟ್ ಎಲ್ಲ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು. ಸೊ ಆ್ಯಂಡ್ ಫಸ್ಟಲ್ಲಿ ಸ್ವಲ್ಪ ನಮ್ಮೂರ ಪಕ್ಕದಲ್ಲಿ ಸ್ವಲ್ಪ ಅಂಗಡಿಗೆ ಹೋಗ್ಬೇಕಿತ್ತು ಅಂತ ನಾನು ನನ್ನ ತಮ್ಮ ಹೋಗ್ತಾಯಿದ್ದೀವಿ. ಫುಲ್ಲು ಸೂರ್ಯನ ಕಿರಣಗಳೆಲ್ಲ ತಿಳಿ ಬಿಸಿಲು ಅಂತಾರಲ್ಲ, ಸೊ ಚೆನ್ನಾಗಿತ್ತು. ಹಂಗೆ ಒಂದು ರೌಂಡ್ ಹೋದ್ವಿ. ಚೆನ್ನಾಗಿರುತ್ತೆ ಈ ಟೈಮಲ್ಲೆಲ್ಲ ಹೋಗೋಕ್ಕೆ. ಬಿಸಿಲು ಇರೋಲ್ಲ, ಏನೂ ಇರೋಲ್ಲ. ತಣ್ಣಗೆ ಸ್ವಲ್ಪ ಗಾಳಿ ಬರೋಕ್ಕೆ ಶುರು ಆಗಿರುತ್ತೆ. ಬಿಸಿಲು ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆ ಹೋದ್ರೆ ಇದಕ್ಕಿಂತ ಚೆನ್ನಾಗಿರುತ್ತೆ. ಸೊ ನಾನು ನನ್ನ ತಮ್ಮ ಸ್ವಲ್ಪ ಗಾಡೀಲಿ ಒಂದು ರೈಡ್ ಥರ ಹೋಗ್ಬಿಟ್ಟು ಬಂದ್ವಿ. ಓಕೆ ಗೈಸ್, ಈಗ ಸದ್ಯಕ್ಕೆ ಊರಿಗೆ ಬಂದ್ವಿ. ಸೊ ಮಾಡಿಲ್ಲಿ ನೋಡೋದ್ರಿಗೆ ಒಂದು ಮಾರ್ಕೆಟಿಗೆ ಕರ್ಕೊಂಡೋಗಿ ಹೂವಾಗಿವ ಏನೇನು ಬೇಕಿತ್ತು. ಸೊ ಅದೆಲ್ಲ ತೊಗೊಂಡು ಮನೆಗೆ ಬಂದಿದ್ದೀವಿ. ಈಗ ಟೈಮಲ್ಲಿ 7:30 ಆಗಿದೆ. ಸೊ ನನಗೆ ಮಂಗಳವಾರ ಎಕ್ಸಾಮ್ ಇರೋ ಕಾರಣ ಓದ್ತಾ ಇದ್ದೀನಿ. ಸೊ ಫಸ್ಟ್ ಮಾಡಿ ಓದಬೇಕು ಅಂತ ಇಟ್ಕೊಂಡು ಕೂತಿದ್ದೀನಿ. ಒಂದು 9 ಗಂಟೆವರೆಗೂ ಓದ್ಬಿಟ್ಟು ಈಗ ಮಧ್ಯದಲ್ಲಿ ಹೋಗಿ ಊಟ ಮಾಡ್ಕೊಂಡು ಒಂದು ಫಸ್ಟ್ ಮಾಡಿಲ್ ಮುಗಿಸ್ಬಿಟ್ಟು ಆಮೇಲೆ ನಾಳೆ 2 ಮಾಡಿಲ್, ಸೋಮವಾರ 2 ಮಾಡಿಲ್ ಮುಗಿಸೋದು. ಓಕೆ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆನೇ ಬೇಗ ಎಬ್ಬಿಸಿದ್ರು. ಸೊ ಇವತ್ತು ನಾನು ಹೇಳ್ದಂಗೆ ನಾಗರ ಪೂಜೆ ಇತ್ತು. ಸೊ ಅದಕ್ಕೆ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿದೆ. 5 ಗಂಟೆ ಅಷ್ಟೊತ್ತಿಗೆಲ್ಲ ಸ್ನಾನ ಆಗೋಗಿತ್ತು. ಸೊ ಸನ್ರೈಸ್ ನೋಡೋಣ ಅಂತ ಹೋದರೆ ಸೊ ಆಗಲಿಲ್ಲ, ಸೂರ್ಯನೇ ಇದ್ದ, ಇನ್ನು ಸನ್ನೆ ಮೇಲೆ ಬಂದಿರಲಿಲ್ಲ. ಸೊ ಮನೆಗೆ ಬಂದೆ, ಅಷ್ಟೊಂದಾಗಲೇ ಪೂಜೆ ಎಲ್ಲ ಮಾಡಿದರು. ಸೊ ಇನ್ನೇನು ಹೊರಡಬೇಕಿತ್ತು, ಎಲ್ಲ ರೆಡಿ ಆಗ್ತಿದ್ರು.
ಈಗ ನಾವು 3 ಜನ ಸೇರಿಕೊಂಡು ಇದು ಫಾರೆಸ್ಟ್ ರೋಡಿಂದ ಹೊಲ್ತಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ತ್ರಿಬಲ್ಸಲ್ಲಿ ಇದ್ದೀವಿ ಈಗ. ಸೊ ಕ್ರೂಸ್ ಕಂಟ್ರೋಲ್ಗೆ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಈ ಕಡೆ ಹೋದರೆ ನಮ್ಮ ಹೊಲ ಸಿಗುತ್ತೆ. ಇಲ್ಲೊಂದು ಚಿಕ್ಕ ಪಾಂಡ್ ಥರ ಐತೆ, ಇಲ್ಲಿ ಫಿಶ್ ಎಲ್ಲ ಹಿಡಿತಾರೆ. ಸೊ ವಿ ಆರ್ ಗೋಯಿಂಗ್ ಫಾರ್ ನಮ್ಮ ಹೊಲ ಅಲ್ಲ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವ್ರದ್ದು ಹೊಲ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀನಿ. ನಮ್ಮ ಹೊಲದಲ್ಲಿ ಏನೂ ಇಲ್ಲ, ಸೊ ಅದಕ್ಕೆ ಕರ್ಕೊಂಡು ಹೋಗಿಲ್ಲ. ಸೊ ಈಗ ರೈಡ್ ತಗೋಬೇಕು, ಫೋನ್ ಕೊಟ್ಟು. ಓಕೆ, ಹೊಲ್ತವೆಲ್ಲ ಬಂದು ಎಳ್ನೀರು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ನೆಳ್ಳಲ್ಲಿ ಚಿಲ್ ಮಾಡಿ ಸೊ ವಾಪಸ್ಸು ಮನೆಗೆ ಬಂದು ಸ್ವಲ್ಪ ನನ್ನ ತಂಗಿದು ನಮ್ಮ ತಾತಂದು ಮಾತುಕತೆ ನಡೀತಿತ್ತು. ನಡೀಲಿ ಅಂದ್ಕೊಂಡು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಸೊ ನಮ್ಮ ಚಿಕ್ಕಪ್ಪ ಅವರ ಮನೆಗೆ ಬಂದು ಸ್ವಲ್ಪ ಹೊತ್ತು ಚಕ್ಕಬರ ಎಲ್ಲ ನೈಟ್ 12 ಗಂಟೆವರೆಗೂ ಆಟಾಡಿ ಸ್ವಲ್ಪ ಊರ ಜಾತ್ರೆಗೆಲ್ಲ ಜನ ಇದ್ದಿದ್ರು ಅಂತ ಸ್ವಲ್ಪ ಹೊತ್ತು ನಾವು ಅತ್ತೆ ಮಕ್ಕಳು ನಮ್ಮ ಚಿಕ್ಕಪ್ಪ ನಮ್ಮ ತಂಗಿ ಎಲ್ಲ ಸೇರಿಕೊಂಡು ಸ್ವಲ್ಪ ಹೊತ್ತು ನೋಡಿ ಗೈಸ್, ನಿಮ್ಮ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ ಅವರು ನಿಮ್ಮ ಮುಂದೆ ವಿಡಿಯೋ ಮಾಡ್ಬೇಕಾದ್ರೆ ಮಾತ್ರ ಫ್ರೆಶ್ ಆಗಿ ಕ್ಲೀನಾಗಿ ಒಳ್ಳೆ ಹೆಂಗೆ ಮಾತಾಡ್ತಾರೆ ಅಂದರೆ ಅಫಿಷಿಯಲ್ಸ್ ಮಾತಾಡ್ದಂಗೆ ಮಾತಾಡ್ತಾರೆ. ಬಟ್ ಇಲ್ಲಿ ಬೇರೆ ಕಡೆ ಎಲ್ಲಾದರೂ ಬಂದಾಗ ಏನಾದರೂ ಮಾತಾಡಿದರೆ ಫುಲ್ಲು ಏನಂದರೆ ಹೆಂಗೆ ಮಾತಾಡ್ತಾರೆ ಅಂದರೆ ಈಗ ಮಾತ್ರ ನೋಡಿ ಹೇಗೆ ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ ಅಂತ ಹಿಂಗೆ ಮಾತಾಡ್ತಾಳೆ. ಆಮೇಲೆ ವಿಡಿಯೋ ಆಫ್ ಮಾಡಿದ್ಮೇಲೆ ಏನೇ ನಿಂದು ಅಂತ ಫುಲ್ಲು ಒಳ್ಳೆ ರೌಡಿ ಆಡ್ದಂಗೆ ಆಡ್ತಾರೆ. ಆಮೇಲೆ ಆ್ಯಕ್ಚುಲಿ ನಾನು ಓದ್ಕೊಳಕ್ಕೆ ಕೂತಿದ್ದೀನಿ, ಬಂದು ಡಿಸ್ಟರ್ಬ್ ಮಾಡ್ತಿರೋದು. ಆ್ಯಕ್ಚುಲಿ ಅವಳು ಓದ್ಕೊಳಕ್ಕೆ ಕೂತಿದ್ದವಳು ಏನು ಮಾಡ್ತಿದ್ಲು ಅಂದರೆ ಫ್ರೆಂಡ್ಸ್ಗಳಿಗೆಲ್ಲ ಏಪ್ರಿಲ್ ಫುಲ್ ಮಾಡಿಕೊಂಡು ಎಕ್ಸಾಮ್ ಕ್ಯಾನ್ಸಲ್ ಆಗೈತೆ, ಎಕ್ಸಾಮ್ ಪೋಸ್ಟ್ಪೋನ್ ಆಗೈತೆ ಅಂತ ಪ್ರ್ಯಾಂಕ್ ಮಾಡ್ತಿದ್ಲು ಗೈಸ್. ನಿದ್ದೆ ಬರ್ತಿತ್ತು, ಅದಕ್ಕೆ ಏನೇನು ಓದೋರು ಅಂತ ಕೇಳೋಕ್ಕೆ ಫೋನ್ ಮಾಡಿದ್ದಿಲ್ಲ ಅಷ್ಟೇ. ಫೋನ್ ಮಾಡಿಬಿಟ್ಟು ಏನು ಓದ್ತಿದ್ದೀರಾ ಅಂತ ಕೇಳಬೇಕು. ಆ ಬರ್ತ್ಡೇ ಆಯಿತಾ, ಏನು ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ರು, ಊಟ ಮಾಡ್ದ, ನಾಷ್ಟ ಮಾಡ್ದ ಅಂತ ಕೇಳಬಾರ್ದು. ಎಷ್ಟು ಓದಿದ್ಯಾ ಅಂತ ಕೇಳಬೇಕು. ನಾವು ಓದಿರೋದು ಬಿಟ್ಟಿರೋದೆಲ್ಲ ಕೇಳಲ್ಲ, ಅವ್ರ ಕಷ್ಟ ಸುಖ ಹಂಚ್ಕೊಂತೀವಿ. ಸೆಕೆಂಡ್ರಿ ಗೊತ್ತಾ, ನಾರ್ತ್ ಇಂಡಿಯಾದಲ್ಲಿ ಯಾವನ ಟೀಮ್ ಅವರವನು ರೋಲ್ಸ್ ರಾಯಲ್ಸ್ ತಗೊಂಡವನೆ, ಅಂಬಾನಿ ಮದುವೆಗೆ ಹೋಗ್ಬೋದು ನನ್ನ ಟೀಮ್ ಅವರವನು. ಓದೋದು ಇಂಪಾರ್ಟೆಂಟ್ ಅಲ್ಲ ಜಾಸ್ತಿ, ಸುಮ್ಮನೆ ಅದು ಸೈಡು ಸರ್ಟಿಫಿಕೇಟ್, ಒಂದು ನಾಲೆಜ್ ಗೇನ್ ಮಾಡೋದು ಅಷ್ಟೇ. ಓದೋದೇ ಜೀವನ ಅಲ್ಲ. ನಿಮ್ಮ ಮುಂದೆ ಮಾತ್ರ ಚೆನ್ನಾಗಿರೋ ವಿಡಿಯೋ ಮಾಡ್ತಾಳೆ ಇವಳು. ಡೈಲಿ ವ್ಲಾಗ್ಸ್ ಏನಾದ್ರು ಮಾಡಿಬಿಟ್ರೆ ನಾನೇ ವಿಡಿಯೋ ಮಾಡಿಬಿಟ್ಟು ಇವಳು ಏನು ಮಾಡ್ಬೇಕು, ಎಡಿಟಿಂಗ್ ಮಾಡ್ಬೇಕಾದ್ರೆ ನಾನೇ ಮಧ್ಯದಲ್ಲಿ ಸೇರಿಸ್ಬಿಡ್ತೀನಿ ಇವಳು ಏನೇನು ಅವತಾರಗಳು ಆಡ್ತಾಳೆ ಅಂತ. ನೋಡಿ ಅವಳ ಅವತಾರಗಳನ್ನ ನೋಡ್ಬಿಟ್ಟು ನೀವು ಆಮೇಲೆ ಕಮೆಂಟ್ ಮಾಡಿ. ಇವತ್ತು ಈ ವಿಡಿಯೋ ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಊರ್ಕೊಂಡ ಇವತ್ತು ಸಂಜೆ, ಇವತ್ತು ಅವಳೆ ವಿಡಿಯೋ ಮಾಡ್ತಾಳೆ, ನಾಳೆನೂ ಅವಳೆ ವಿಡಿಯೋ ಮಾಡ್ತಾಳೆ. ಇವತ್ತು ವಿಡಿಯೋದಲ್ಲಿ ನಾನು ಇರ್ತೀನಿ, ನಾಳೆ ವಿಡಿಯೋದಲ್ಲಿ ನಾನಿರಲ್ಲ. ಸೊ ಅವಳದೇ ಬ್ಲಾಗ್ ಹಾಕ್ತಾಳೆ ನೆಕ್ಸ್ಟ್ ವಿಡಿಯೋಸು ನೋಡ್ತಾಳೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಮಸ್ತೆ ಕರ್ನಾಟಕ ಅಂತ ಇವಾಗ ಚೇಂಜ್ ಆಗೋಗಿದೆ. ಮೊದಲು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನ್ನೋರು ಅವಾಗಿತ್ತು. ಈಗ ಕರ್ನಾಟಕದ ಮೇಲೆ ಅಭಿಮಾನ ಬಂದಿತ್ತು. ಫಸ್ಟಿಂದ ಚೇಂಜ್ ಆಗೈತಪ್ಪ. ಈಗ ಏನಾಗುತ್ತೆ ಅದರಲ್ಲಿ ಕನ್ನಡ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.